ರೆವರೆಂಡ್ ಸ್ಯಾಮ್ಯುಯಲ್ ಜೇಕಬ್ ರವರಿಗೆ 2006ರ ಪ್ರಾರಂಭದಲ್ಲಿ 2 ವಾರಗಳ ಕಾಲ ಯವನಸ್ಥರ ಶಿಬಿರವನ್ನು ನಡೆಸಲು ದೇವರಾತ್ಮನು ಪ್ರೇರೇಪಿಸಿದರು. ದೇವರಾತ್ಮನ ಸ್ಪಷ್ಟವಾದ ಮಾರ್ಗದರ್ಶನದೊಂದಿಗೆ 2007ರಲ್ಲಿ ಯವನಸ್ಥರ ಶಿಬಿರ ಪ್ರಾರಂಭವಾಗಿತ್ತು. ಕರ್ನಾಟಕದ ವಿವಿಧ ಸಭೆಗಳಿಂದ 50 ಉತ್ಸಾಹಭರಿತ ಯವನಸ್ಥರು ಭಾಗವಹಿಸಿದರು. ದೇವರು ಅವರ ಜೀವಿತದಲ್ಲಿ ಕಾರ್ಯ ಮಾಡಿದರು. ಈ ಯುವಜನರ ತರಬೇತಿಯ ಅಂತ್ಯದಲ್ಲಿ ಅನೇಕರು ಯೇಸು ಕ್ರಿಸ್ತನಿಗಾಗಿ ತಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟರು ಹಾಗೂ ತಮ್ಮ ಸಭೆಗಳಿಗೆ ಹಿಂತಿರುಗಿ ಸೇವೆಯಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 2017ರ ನಂತರ ಆರ್ಥಿಕ ಬಿಕ್ಕಟ್ಟು ಹಾಗೂ ಕೋವಿಡ್ ನಿಂದ ಯುವಜನರ ಶಿಬಿರವನ್ನು 6 ವರ್ಷಗಳ ತನಕ ಸ್ಥಗಿತಗೊಳಿಸಲಾಗಿತ್ತು. ಮತ್ತೊಮ್ಮೆ ರೆವರೆಂಡ್ ಸ್ಯಾಮ್ಯುಯಲ್ ಜೇಕಬ್ ರವರ ಹೃದಯದಲ್ಲಿ ಪುನರಾರಂಭಿಸುವಂತೆ ದೇವರು ಭಾರವನ್ನು ಹಾಕಿದರು. ಕರ್ತನ ನಡೆಸುವಿಕೆಗೆ ವಿಧೇಯರಾಗಿ 13 ಮೇ 2024ರಂದು ಯೂಟರ್ನ್ ಎಂಬ ಥೀಮ್ನೊಂದಿಗೆ ಇಂಡಿಯನ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ ನಲ್ಲಿ ಯವನಸ್ಥರ ಶಿಬಿರ ಪುನರಾರಂಭವಾಯಿತು. ಕರ್ನಾಟಕ ಮತ್ತು ತಮಿಳುನಾಡಿನ ವಿವಿಧ ಭಾಗಗಳಿಂದ ಸುಮಾರು 43 ಯುವಕ ಯುವತಿಯರು ಭಾಗವಹಿಸಿದ್ದರು. ಶಿಬಿರದ ಸಮಯದಲ್ಲಿ ದೇವರ ಅನೇಕ ಅಭಿಷಿಕ್ತ ಸೇವಕಿಯರು ಬೋಧಿಸಿದರು ಮತ್ತು ಶಿಬಿರದ ಅಂತ್ಯದ ವೇಳೆಗೆ ಹಲವು ಯುವಕರು ತಮ್ಮ ಜೀವನವನ್ನು ಯೇಸು ಕ್ರಿಸ್ತನಿಗೆ ಅರ್ಪಿಸಿದರು. ದೇವರಿಗೆ ಮಾತ್ರವೇ ಮಹಿಮೆ ಉಂಟಾಗಲಿ. ಮೇ 18ನೇ ತಾರೀಕು ಸಮಾರೋಪ ಸಮಾರಂಭದೊಂದಿಗೆ ಯವನಸ್ಥರ ಶಿಬಿರ ಕೊನೆಗೊಂಡಿತು. ನನ್ನ ಹೆಸರು ಹೇಮಾವತಿ. ಕಳೆದ 5 ದಿನಗಳ ಪ್ರಾರ್ಥನೆ ಹೇಗೆ ಮಾಡಬೇಕು ಎಂಬುದನ್ನು ತಿಳ್ಕೊಂಡ್ವಿ. ಪ್ರಾರ್ಥನೆಯನ್ನು ನಾವು ನಮ್ಮ ಜೀವಿತದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನಾನು ತಿಳ್ಕೊಂಡೆ. ಹಾಗೆ ಸ್ತುತಿ ಆರಾಧನೆ ಬಗ್ಗೆ ಹೇಳ್ಕೊಟ್ರು. ಸ್ತುತಿ ಆರಾಧನೆ ದೇವರನ್ನ ಹೇಗೆ ಮಹಿಮೆ ಪಡಿಸುವುದು, ದೇವರ ನಾಮವನ್ನು ಹೇಗೆ ಕೊಂಡಾಡುವುದು ಎಂಬುದನ್ನು ಕೂಡ ನಾವು ಇಲ್ಲಿ ತಿಳ್ಕೊಂಡ್ವಿ. ಆರ್ವೆಸ್ಟ್ ಇಂಡಿಯಾ ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಯಾವುದೇ ಪಾಪ ಮಾಡದೆ ಜೀವಿಸಿ ನಮ್ಮ ಪಾಪಗಳ ನಿಮಿತ್ತವಾಗಿ ಆ ಕಲ್ವಾರಿಯ ಶಿಲುಬೆಯಲ್ಲಿ ಸತ್ತು 3ನೇ ದಿವಸ ಎದ್ದು ಈಗಲೂ ಜೀವಿಸುತ್ತಿದ್ದಾರೆ. ಇದೇ ಒಂದು ಸುವಾರ್ತೆ ನಾವು ಬೇರೆಯವರಿಗೆ ಹೇಳಬೇಕೆಂದು